जा रहा माधर वो आया बुड्ढा मेरा बेटा जा रहा ಎಲ್ಲ ಕಂತ್ರಿಗಳ ಕಡೆಯವರೇ ಮಂತ್ರಿಗಳ ಕಡೆಯವರು ಯಾರೂ ಇಲ್ಲ. ಟ್ರಾಫಿಕ್ ನ್ಯೂಸೆನ್ಸ್ ಭಾಳ ಆಗಿದೆ. ಪೊಲೀಸ್ನ ಹರಾಸ್ ಮಾಡೋದು, ಬೈಯೋದು ಇವೆಲ್ಲ ಬಂದ್ ಮಾಡಬೇಕು. ಸ್ಟ್ರಿಕ್ಟ್ ಲಾ ಇಂಪ್ಲಿಮೆಂಟ್ ಮಾಡಬೇಕು. ಇದು ಬರೀ ಮನಿ ಮೇಕಿಂಗ್ ರ್ಯಾಕೆಟ್ ಆಗೋದೇ ಇಲ್ಲ. ಅವ್ರಿಗೆ ದುಡ್ಡು ಸುರಿತಾ ಇರಬೇಕು. ಅಲ್ಲಿ GB ಎಲೆಕ್ಷನ್ನು ಆಗುತ್ತೆ, ಮಣ್ಣಂಗಟ್ಟಿನೂ ಆಗುತ್ತೆ. ಈ ಪೊಲಿಟಿಷಿಯನ್ಸ್ನ ನಂಬ್ಕೊಂಡಿದ್ದು ಏನೂ ಆಗಲ್ಲ. ಸಾಬ್ರು 3 ಜನ 4 ಜನ 6 ಜನ ಪೊಲೀಸ್ಗಳು ಫೈನ್ ಹಾಕ್ತಾಯಿದ್ರು. ಫೈನ್ ಹಾಕೋದು ಬಿಟ್ಟರು. ಅವ್ರಿಗೂ ರೋಲ್ ಕಾಲ್ ಬರಲ್ಲ. ಅವ್ರು ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಮೂಲೆಯಲ್ಲಿ ನಿಂತ್ಕೊಳ್ತಾರೆ. ಪ್ರೈಮ್ ಮಿನಿಸ್ಟರ್ ಇರಲಿ, ನೀನು ಮುಖ್ಯಮಂತ್ರಿ ಇರಲಿ, ನಿನ್ನ ಕಂತ್ರಿ ಇರಲಿ, ಬೆಂಗಳೂರು ರಾಜ್ ಕಳೆ ಇತ್ತು. ಹೆಂಗಿತ್ತು ನಾವೆಲ್ಲ ಚಿಕ್ಕವರು ಇದ್ವಾಗೆ, ಎಷ್ಟು ಭಯ ಭಕ್ತಿ. ನಾನು ಮುಖ್ಯಮಂತ್ರಿ ಸೈಡವರು, ನಾನು ಪ್ರಧಾನಮಂತ್ರಿನ ಕರ್ಕೊಂಬರ್ತೀನಿ. ಮಿನಿಸ್ಟ್ರ್ ಗಾಡಿ ಬಂತು, ಅಲ್ಲಿ ಬಿಸಿಲು ಹೊಡೆದು ಫುರ್ ಅಂತ ಊದಿಸ್ಬಿಟ್ರಲ್ಲ. ಫಸ್ಟ್ ನೀನು ಫಾಲೋ ಮಾಡು. ಪಾಪ ಅಂಬೇಡ್ಕರ್ ಮಾಡಿಬಿಟ್ಟು ಹೋದ, ಅವನ ಫೋಟೋ ಹಾಕ್ಕೊಂಡು ಇದು ಬಿಟ್ಟರೆ ಆಗೋಯ್ತು. ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಆದೇಶ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ ಸಾರ್ವಜನಿಕರಿದ್ದಾರೆ, ಬೆಂಗಳೂರಿನ ನಿವಾಸಿಗಳಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಏನು ಹೇಳಲಿಕ್ಕೆ ಬಯಸ್ರಿ? ಈಗ ಬಗ್ಗೆ ಏನಂದರೆ ಅವ್ರಿಗೂ ತೊಂದರೆ ಆಗುತ್ತೆ, ಬಟ್ ಅವ್ರಿಗೇನಾರು ಆಲ್ಟರ್ನೇಟಿವ್ ಮಾಡಿಕೊಟ್ಟು ತೆಗೆದ್ರೆ ಒಳ್ಳೆಯದು. ಪರ್ಯಾಯ ವ್ಯವಸ್ಥೆ ಏನು ಮಾಡಿದ್ರೆ ಉತ್ತಮ? ಯಾವ ರೀತಿಯಾಗಿ ಮಾಡಬೇಕು? ಜಾಗ ತೊಗೊಂಡು ಅವ್ರಿಗೆ ಫ್ರೂಟ್ಸ್, ಅವ್ರಿಗೆ ಈ ಸ್ಟ್ರೀಟ್ ಹಾಕರ್ಸ್ಗೆ ಅವ್ರಿಗೆಲ್ಲ ತೆಗೆದುಬಿಟ್ಟು ಒಂದು ಜಾಗ ಮಾಡಿಕೊಟ್ರೆ ಒಳ್ಳೆಯದು. ಇವಾಗ ಅವರು ಎಲ್ಲಿ ಹೋಗ್ತಾರೆ? ತೊಂದರೆ ಆಗುತ್ತೆ. ಇದನ್ನು ಕ್ಲೀನ್ ಮಾಡಿಬಿಟ್ಟು ಇದು ಮಾಡಿದ್ರೆ ಒಳ್ಳೆಯದೇ ಜನಗಳಿಗೆ. ಅಂದರೆ ಈ ಪಾದಚಾರಿಗಳಿಗೆ ಸಮಸ್ಯೆ ಆಗಬಾರ್ದು, ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ತೆಗೆದುಕೊಂಡಂತಹ ನಿರ್ಧಾರ ಸಚಿವರು ಕೃಷ್ಣ ಬೈರೇಗೌಡರು, ಸರ್ಕಾರದ ನಿರ್ಧಾರ. ಇದಕ್ಕೆ ಒಪ್ಪಿಗೆ ಇದೆಯಾ ನಿಮಗೆ? ಇದಕ್ಕೆ ನಾನು ಹೇಳೋದೇನೆಂದರೆ, ಈ ಟ್ರಾಫಿಕ್ ನ್ಯೂಸೆನ್ಸ್ ಭಾಳ ಆಗಿದೆ. ಹಾಕರ್ಸ್ಗಿಂತ ಜಾಸ್ತಿ ಟ್ರಾಫಿಕ್ ನ್ಯೂಸೆನ್ಸು. ಒನ್ ವೇಯಲ್ಲಿ ಬರೋದು, ಹೆಲ್ಮೆಟ್ ಇಲ್ಲದೆ ಬರೋದು, 3 ಜನ ಟ್ರೀ ವೀಲರ್ ಗಾಡಿಯಲ್ಲಿ ಕೂತ್ಕೊಳ್ಳೋದು, ಪೊಲೀಸ್ನ ಹರಾಸ್ ಮಾಡೋದು, ಬೈಯೋದು ಇವೆಲ್ಲ ಬಂದ್ ಮಾಡಬೇಕು. ಸ್ಟ್ರಿಕ್ಟ್ ಲಾ ಇಂಪ್ಲಿಮೆಂಟ್ ಮಾಡಬೇಕು. ಮಾಡಿದ್ರೆ ಟ್ರಾಫಿಕ್ ಎಲ್ಲ ಅಂಡರ್ಲೈನ್ ಆಗುತ್ತೆ, ಸ್ಟ್ರೀಮ್ ಲೈನ್ ಆಗುತ್ತೆ. ಇಲ್ಲ ಅಂದರೆ ಭಾಳ ಕಷ್ಟ. ಅವ್ರೇನು ಮಾಡಿದ್ರೂ ಆಗಲ್ಲ. ಈ ಫಸ್ಟ್ ಆಫ್ ಆಲ್ ಟ್ರಾಫಿಕ್ನ ಕಂಟ್ರೋಲಲ್ಲಿ ತರಬೇಕು. ಪಾದಚಾರಿಗಳ ಅಂಗಡಿಗಳು ಅಂದರೆ ವ್ಯಾಪಾರಸ್ಥರ ಒಂದು ಅಂಗಡಿಗಳನ್ನು ತೆರವು ಮಾಡಿದ್ರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತಾ? ಅದು ಟು ಸಮ್ ಎಕ್ಸ್ಟೆಂಟ್ ಆಗುತ್ತೆ. 50% ಆಗುತ್ತೆ. 50% ಈ ಟ್ರಾಫಿಕ್ ನ್ಯೂಸನ್ನು ಸ್ಟಾಪ್ ಮಾಡಬೇಕು. ಆವಾಗ 100% ಕ್ಲಿಯರ್ ಆಗುತ್ತೆ. ಬ್ಯಾಂಗ್ಳೂರು ವಿಲ್ ಬಿಕಮ್ ಕ್ಲೀನರ್, ಸೇಫರ್ ಫಾರ್ ಸಿಟಿಸನ್ಸ್ ಲೈಕ್ ಅಸ್ ಟು ಮೂವ್ ಅರೌಂಡ್. ಎಸ್, ಓಕೆ. ಇನ್ನೊಂದು ಪ್ರಶ್ನೆ ಸರ್, ಇದ್ರ ಜೊತೆಗೆ GBA ಚುನಾವಣೆ ಮುಂಬರ್ತೆ. ಅಂದರೆ GBA ಚುನಾವಣೆ ಮಾಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದೆ. GBA ಚುನಾವಣೆ ಆದರೆ ಬೆಂಗಳೂರು ಅಭಿವೃದ್ಧಿ ಆಗುತ್ತಾ? ಆಗುತ್ತೆ. ಟು ಗ್ರೇಟ್ ಎಕ್ಸ್ಟೆಂಟ್ ಪೀಪಲ್ ವಿಲ್ ಬಿ ರೆಸ್ಪಾನ್ಸಿಬಲ್. ಈ ಗಾರ್ಬೇಜ್ ಬಿಸಾಕೋದು ಇವೆಲ್ಲ ಸ್ಟ್ರೀಮ್ ಲೈನ್ ಆಗುತ್ತೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಎಲ್ಲಿ ಬೇಕಲ್ಲಿ ರೋಡ್ಗಳು ರಿಪೇರಿ, ಎಲ್ಲಿಗೆ ಬೇಕು ಅಗದು ಬಿಡೋದು, ಇವೆಲ್ಲ ಭಾಳ ಪ್ರಾಬ್ಲಮ್ ಇದೆ. ಇವರೆಲ್ಲ ಸ್ಟ್ರಿಕ್ಟ್ ಲಾ ತರಬೇಕು. ಈ ರಸ್ತೆ ಈಗಾಗಲೇ ನೀವು ನೋಡಿರ್ತೀರಿ, ಬೆಂಗಳೂರು ಅಂತ ಹೇಳಿದ್ರೆ ರಸ್ತೆ ಗುಂಡಿಗಳದ್ದು ಒಂದಷ್ಟು ಸಮಸ್ಯೆಗಳಾಗಿದೆ. ಎಲ್ಲೆಂದರಲ್ಲಿ ರಸ್ತೆ ಗುಂಡಿಗಳನ್ನ ಪ್ಯಾಚ್ ಅಪ್ ಮಾಡೋದೇ ಅಧಿಕಾರಿಗಳಿಗೆ ಒಂದು ರೀತಿಯಾದ ದೊಡ್ಡ ಕೆಲಸ ಆಗಿದೆ. ಈ GBA ಚುನಾವಣೆ ಪೆಂಡಿಂಗ್ ಇರೋದ್ರಿಂದಾಗಿನೇ ಈ ರೀತಿ ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ, ಅದೇನಿಲ್ಲ. ಇದು ಬರೀ ಮನಿ ಮೇಕಿಂಗ್ ರ್ಯಾಕೆಟ್. ಯಾವುದು ಮನಿ ಮೇಕಿಂಗ್ ರ್ಯಾಕೆಟ್? ಈ ಗುಂಡಿಗಳು ತೋಡೋದು, ಗುಂಡಿಗಳು ಹಾಫ್ ಫಿನಿಶ್ ಮಾಡೋದು, ಮತ್ತೆ ತೋಡುತ್ತೆ, ಮತ್ತೆ ದುಡ್ಡು ಬರುತ್ತೆ, ಮತ್ತೆ ಮಾಡ್ತಾರೆ. ಇವೆಲ್ಲ ಏನಕ್ಕೂ ಪ್ರಯೋಜನ. GBA ಚುನಾವಣೆಯಲ್ಲಿ ನಿಮಗೆ ನಂಬಿಕೆ ಇಲ್ವಾ? ಹಾಗಾದ್ರೆ ಅಭಿವೃದ್ಧಿ ಆಗದೇ ಇಲ್ವಾ? ಹಾಗಾದ್ರೆ ಆಗಲ್ಲ ಬಿಡಿ ಸರ್, ಆಗಲ್ಲ, ಆಗೋದೇ ಇಲ್ಲ. ಅವ್ರಿಗೆ ದುಡ್ಡು ಸುರಿತಾ ಇರಬೇಕು. ಅವಾಗೇ ಅವರು ಅಲ್ಲಿ GB ಎಲೆಕ್ಷನ್ನು ಆಗುತ್ತೆ, ಮಣ್ಣಂಗಟ್ಟಿನೂ ಆಗುತ್ತೆ. ಇಲ್ಲಾಂದರೆ ಏನೂ ಆಗಲ್ಲ. ಚುನಾವಣೆ ಆದಮೇಲೂ ಅಷ್ಟೇ ಸ್ವಾಮಿ, ಏನೂ ಆಗಲ್ಲ. ಈ ಪೊಲಿಟಿಷಿಯನ್ಸ್ನ ನಂಬ್ಕೊಂಡಿದ್ದು ಏನೂ ಆಗಲ್ಲ. GBA ಚುನಾವಣೆ ಆದರೆ ಅಭಿವೃದ್ಧಿ ಆಗುತ್ತೆ ಅಂತ ಏನಾಗುತ್ತೆ ಸರ್? ಅವರು ಅಭಿವೃದ್ಧಿ ಆಗ್ತಾರೆ, ಜನಗಳ ಅಭಿವೃದ್ಧಿ ಆಗಲ್ಲ. ಖಂಡಿತವಾಗಲೂ ಆಗಲ್ಲ. ಹೆಂಗೆ ಈ ರೀತಿ ಆದರೆ ಬೆಂಗಳೂರು ಡೆವಲಪ್ಮೆಂಟ್ ಆಗೋದು ಹೇಗೆ ಸರ್? ಫಸ್ಟ್ ಆಫ್ ಆಲ್ ಅವ್ರು ಮಾಡಬೇಕಾಗಿರೋದು ಇಷ್ಟೇ, ಸ್ಟ್ರಿಕ್ಟ್ ಲಾ ಎನ್ಫೋರ್ಸ್ಮೆಂಟ್ ಮಾಡಬೇಕು. ದುಡ್ಡಿಲ್ಲದೆ ಯಾವನ್ ಮಾಡ್ತಾನೆ ಅವನಿಗೆ ಸೈಡಿಗೆ ತಳ್ಳಿಬಿಡ್ತಾರೆ. ಬರೀ ರೋಲ್ ಕಾಲ್. ಲಾ ನೀವು ಸ್ಟ್ರಿಕ್ಟ್ ಮಾಡಿ ಎದುರ್ಕೊಳ್ತಾರೆ ಜನ. ಇವಾಗ ನೀವು ಯಾರಿಗಾರು ಏನಾರು ಹೇಳೋಕ್ಕೋಗಿ ಸಾಬ್ರು 3 ಜನ 4 ಜನ 6 ಜನ ಹೋಗ್ತಾರೆ. ಆಟೋ ರಿಕ್ಷಾ ಕೇಳೋರಿಲ್ಲ,
ಯಾರ ಅಂತ ಜವಾಬ್ದಾರಿ ಇದಕ್ಕೆ? ಅವನು ನೋಡಿದ್ರೆ ಇವನು ನೋಡಿದ್ರೆ ಅವನು, ಇದೆಲ್ಲ ಆಗಲ್ಲ. ಬೇರೆ ಕಂಟ್ರಿಗಳಲ್ಲಿ ಯಾವ ಥರ ಇದೆ ಆ ಥರ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್. ಫೈನ್ ಹಾಕಬೇಕು, 1,000 ರೂಪಾಯಿ ಆಗುತ್ತಾ ಅಲ್ಲೇ, ಇಲ್ಲಾಂದರೆ ಗಾಡಿ ಸೀಸ್ ಮಾಡಿ ಬಿಸಾಕಿ ಗಾಡಿಗಳು. ಆ ಥರ ಮಾಡಿದ್ರೆ ಭಯ ಭಕ್ತಿ ಅನ್ನೋದಿರುತ್ತೆ. ಇಲ್ಲಾಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಇದ್ದಾರೆ. ಆದರೆ ನೀವು ಹೇಳ್ದಾಗೇ ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಿದ ಅಧಿಕಾರಿಗಳಿಗೆ ಇವಾಗ ಈ ಮೊದಲು ಸ್ವಲ್ಪ ಪೊಲೀಸ್ಗಳು ಫೈನ್ ಹಾಕ್ತಾಯಿದ್ರು, ಫೈನ್ ಹಾಕೋದು ಬಿಟ್ಟರು. ಅವ್ರಿಗೂ ರೋಲ್ ಕಾಲ್ ಬರಲ್ಲ. ಅವ್ರು ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಮೂಲೆಯಲ್ಲಿ ನಿಂತ್ಕೊಳ್ತಾರೆ. ಅಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡ್ರೆ ಅವ್ರು 10 ಜನ ಆದರೂ ಹೋಗಲಿ, ಸ್ಕೂಟ್ರಲ್ಲಾದರೂ ಹೋಗಲಿ, ಕಾರಲ್ಲಾದರೂ ಹೋಗಲಿ, ನಡ್ಕೊಂಡು ಹೋಗಲಿ, ಹೊಡೆದು ಮಾಡಲಿ, ಯಾರು ಏನು ಕೇಳೋರಿಲ್ಲ. ಲಾ ಈಸ್ ದ ಫಸ್ಟ್ ಥಿಂಗ್ ದಟ್ ದೇ ಹ್ಯಾವ್ ಟು ಡೂ. ಈ ಹಳ್ಳ ಗುಂಡಿ ತೋಡೋದು ಹಾಕೋದು ಏನಕ್ಕೂ ಪ್ರಯೋಜನ ಇಲ್ಲ. ಅಲ್ಲ ಸರ್, ಈಗ ನೀವು ಹೇಳಿದಾಗೇ ಗಾಡಿ ಸೀಸ್ ಮಾಡಿದ್ರು, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋರು ಅಂತಂದರೆ ಈ ಇಂಪ್ಲೆನ್ಸನ್ನು ಬಳಸ್ತಾರಲ್ಲ. ನಾನು ಶಾಸಕ, ನಾವು MLA, ನಾವು ಮಂತ್ರಿ ಕಡೆಯವರು, ನಾವು MLA ಕಡೆಯವರು, ಎಲ್ಲ ಮಂತ್ರಿಗಳ ಕಡೆಯವರೇ, ಯಾರೂ ಇಲ್ಲ. ಅವ್ರನ್ನ ಎತ್ತಾಕಿ ಆಚೆ ನೀವು ಇದ್ದೀರಲ್ಲ ಮಾಡಿಸ್ಕೊಳ್ಳೋರು. ಅದ್ಯಾಕೆ ಮಾಡಬೇಕು? ಲಾ ಇಸ್ ಲಾ. ನೀನು ಪ್ರೈಮ್ ಮಿನಿಸ್ಟರ್ ಇರಲಿ, ನೀನು ಮುಖ್ಯಮಂತ್ರಿ ಇರಲಿ, ನಿನ್ನ ಕಂತ್ರಿ ಇರಲಿ, ಲಾ ಇಸ್ ದಿಸ್, ಫಾಲೋ ಇಟ್, ಅದರ್ವೈಸ್ ಗೋ ಬಿಯಂಡ್ ಬಾರ್ಸ್. ಅದನ್ನು ಮಾಡಿದ್ರೆ ಏನಾದ್ರು ಒಂದು ಸಿಸ್ಟಮ್ ಬರುತ್ತೆ. ಇಲ್ಲ ಅಂದರೆ ಸಿಸ್ಟಮ್ ನಮ್ಮ ದೇಶದಲ್ಲಂತೂ ಬರೋದಿಲ್ಲ, ಖಂಡಿತವಾಗ್ಲೂ ಬರೋಲ್ಲ. ನೀವು ಕಂಡ ಹಾಗೇನೆ ಬೆಂಗಳೂರು ಮುಂಚೆ ಹೇಗಿತ್ತು, ಈಗ ಹೇಗಿದೆ ಸಾರ್? ಬೆಂಗಳೂರು ರಾಜ್ ಕಳೆ ಇತ್ತು. ಹೆಂಗಿತ್ತು? ನಾವೆಲ್ಲ ಚಿಕ್ಕವರು ಇದ್ವಾಗೆ ಎಷ್ಟು ಭಯ ಭಕ್ತಿ, ಒಬ್ರಿಗೊಬ್ರು ಮರ್ಯಾದೆ ಏನು, ಒಬ್ರಿಗೊಬ್ರು ಭಯ ಭಕ್ತಿ ಏನು. ಇವಾಗ ಎಲ್ಲಿದೆ? ಜಾರ ಮಾದರ್ ನಾವೇನಾರು ಸೀನಿಯರ್ ಸಿಟಿಸನ್ ಮಾತಾಡೋಕ್ಕೆ ಹೋದರೆ ಓ ಆಯಾ ಬುಡ್ಡ ಮೇರಾ ಬೇಟ ಜಾರ ಮಾತಾರೆ, ಏನೂ ಹೇಳಂಗಿಲ್ಲ. ಯಾರಿಗೆ ಹೇಳ್ತೀರಾ? ಯಾರಿಗೇನು ಹೇಳಂಗಿಲ್ಲ. ಮಾತೆತ್ತರೆ ನೀವು ಹೇಳ್ದಂಗೆ ನಾನು ಮುಖ್ಯಮಂತ್ರಿ ಸೈಡವರು, ನಾನು ಪ್ರಧಾನಮಂತ್ರಿನ ಕರ್ಕೊಂಬರ್ತೀನಿ, ಇವೆಲ್ಲ ಬೇಕಾಗಿದೆಯಾ? ಯಾಕೆ ಬೇಕು? ನೀನು ಆ ಆರ್ಡಿನರಿ ಸಿಟಿಸನ್ ಫಾಲೋ ದ ರೂಲ್. ಅವಾಗೆ ಎಲ್ಲರೂ ಫಾಲೋ ಮಾಡ್ತಾರೆ. ನೀನು ಮಿನಿಸ್ಟ್ರ್ ಗಾಡಿ ಬಂತು, ಅಲ್ಲಿ ಬಿಸಿಲು ಹೊಡೆದು ಫುರ್ ಅಂತ ಊದಿಸ್ಬಿಟ್ರಲ್ಲ. ಫಸ್ಟ್ ನೀನು ಫಾಲೋ ಮಾಡು, ಆಮೇಲೆ ಬೆಲೆ. ಎಲ್ಲರಿಗೂ ಒಂದೇ ರೂಲ್ಸ್, ಎಲ್ಲರಿಗೂ ಒಂದೇ ರೂಲ್. ಯಾಕೆ ಮಾಡ್ತಾರೆ ಹೇಳಿ? ಬೇರೆ ದೇಶದಲ್ಲಿ ಫಾಲೋ ಯಾಕೆ ಮಾಡ್ತಾರೆ? ಅವನು ಫಸ್ಟು ಮಾಡೋನು ಫಾಲೋ ಮಾಡ್ತಾನೆ. ನಮ್ಮ ದೇಶದಲ್ಲಿ ಎಲ್ಲಿದೆ ಸ್ವಾಮಿ? ನಮ್ಮ ದೇಶದಲ್ಲಿ ಬರೀ ಪಾಪ ಅಂಬೇಡ್ಕರ್ ಮಾಡಿಬಿಟ್ಟು ಹೋದ, ಅವನ ಫೋಟೋ ಹಾಕ್ಕೊಂಡು ಇದು ಬಿಟ್ಟರೆ ಆಗೋಯ್ತು. ಇದಿಷ್ಟು ಬೆಂಗಳೂರಿನ ನಿವಾಸಿಗಳ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.